2,000 ರೂಪಾಯಿ ಸಾಲ ಇದ್ರೆ ಕೊಡು ಬೈ, ಮತ್ತೆ ಕೊಡ್ತೀನಿ. ಒಂದು ಚಿಕ್ಕದು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ, ಒಂದು ಬೆಡ್ಶೀಟ್ ಇಟ್ಕೊಂಡ್ ಬಂದ್ಬಿಡು, ಕೊಡ್ತೀನಿ. ಚಿಕ್ಕದೊಂದು ಪ್ಯಾರಾಶೂಟ್ ಜೊತೆಗೆ ಒಂದು ಬೆಡ್ಶೀಟ್, ಸೇಫ್ಟಿಗೆ ಯಾವ್ದಕ್ಕೆ ಇರ್ಲಿ ಅಂತ ಒಂದು ಬಲೂನ್ ತಗೋ ಬಂದಿದ್ದೀನಿ. ಇಲ್ಲೇ ಕೊಡ್ತೀಯಾ ಇಲ್ಲ ರೂಮಲ್ಲಿ ಕೊಡ್ತೀಯಾ? ನೀನೇ ಕೊಡ್ತೀನಿ ಅಂತ ಅಂದಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ ಇಲ್ಲೇ ಬಗ್ತೀಯಾ, ನಾನೇ ನಿನ್ನ ಬಗ್ಗ ತರ ಮಾಡ್ಲಾ? ಆಲ್ ಯು ನೀಡ್ ಟು ಡೂ ಇಸ್ ಜಸ್ಟ್ ಬಗ್ಬೇಕಷ್ಟೇ. ಮಿಕ್ಕಿದ ಕೆಲಸ ಎಲ್ಲ ನಮ್ ನಾಯಿ ಮಾಡ್ಕೊಳುತ್ತೆ. ಏನಂತೀವಿ ಕಳ್ಳಿ, ಅವಳಿಗೂ ನಾಚಿಕೆ ನೋಡು, ಅವಳಿಗೂ ಮೂಡ್ ಬತ್ತ ಇಲ್ಲ ನೀನ್ ನೋಡಿದ್ರೆ. ಹಾರ್ಸ್ ಪವರ್ ಕೇಳಿರ್ತ್ಯಾ, ಡಾಗ್ ಪವರ್ ಕೇಳಿದ್ಯಾ? ಒಂದು ಸತಿ ಸಿಗಾಕಬಿಟ್ಟೆ ಅಂತ ಅಂದ್ಕೋ, ಚರ್ಚಿ ಕೆಡವಿ ಬಿಸಾಕ್ಬಿಡುತ್ತೆ. ಬಲ್ನನ್ ಮಗ ಕಣಯ್ಯ ನೀನು. 2,000 ರೂಪಾಯಿ ಕೊಡೋ ನೆಪದಲ್ಲಿ ನೀನ್ ಟಿ ತೀರ್ಸ್ಕೊಂಡ್ಬಿಡೋಣ ಅಂತ. ಕೊಡಕ್ಕಾದ್ರೆ ಕೊಡ್ತೀನಿ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಕಷ್ಟ ಕೇಳ್ಕೊಂಡ್ ಬಂದಿರ್ತಾರೆ, ದೇಹಿ ಅಂತ ಬಂದವ್ರು ನೀನ್ ಖೇ ಅಂತ ಹೋಗ್ಬಿಟ್ರೆ ಸಮಾಜದಲ್ಲಿ ಮಾನವೀಯತೆಗೆ ಎಲ್ಲಿ ಬೆಲೆ ಇರುತ್ತೆ? 2,000 ರೂಪಾಯಿ ಕೊಡ್ತಾನಂತೆ, ಪ್ಯಾರಾಶೂಟ್ ಬೆಡ್ಶೀಟ್ ಎತ್ಕೊಂಡ್ ಬರ್ಬೇಕಂತ ಜೊತೆಗೆ ಎತ್ಕೊಂಡ್ ಬಂದಿದ್ದೀನಿ, ಬಾರೋ ಕೊಡ್ಬಾರೋ. ಅಲ್ಲ, ಫಸ್ಟ್ ಆಫ್ ಆಲ್ ಜನಗಳಿಗೆ ಬುದ್ಧಿ ಇಲ್ಲ. 500,000 ರೂಪಾಯಿ ಕಮಿಟ್ಮೆಂಟ್ಸ್ಗೆಲ್ಲ ಸಿಕ್ತವ್ರ ಹತ್ರ ಎಲ್ಲ ಒಳ್ಳೆ ಆನ್ಲೈನ್ ಬೆಗ್ಗರ್ಸ್ ಪ್ಲೀಸ್ ಅನ್ನೋ ತರ ಕೇಳ್ಕೊಂಡು ಹೋಗ್ತಿರಲ್ಲ. ನಾಳೆ 15-20,000 ರೂಪಾಯಿ ಏನಾದ್ರು ಕಮಿಟ್ಮೆಂಟ್ಸ್ ಬಂದು ತಲೆ ಮೇಲೆ ಬಂದ್ರೆ ಏನ್ ಮಾಡ್ತೀರಾ? ಎಲ್ಲರೂ ಯಾವಾಗಲೂ ಕೊಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಲ್ಲ, ಇವನು ಇಲ್ಲಿ ಹಿಂಗ ಆಡ್ತಾ ಇದ್ರೆ, ಇನ್ನೊಬ್ಬ ಶಿಷ್ಯ ನಾನು ಶೂರ ವೀರ ಕರ್ಣ ಆ ತರ ದುಡ್ಡು ಕೊಡೋ ನೆಪದಲ್ಲಿ ಹೆಂಗ್ ಬಿಲ್ಡಪ್ ತಗೋತಾನೆ ಅಂತ ತೋರಿಸ್ತೀನಿ, ಬನ್ನಿ. ಒಬ್ಬ ತಮ್ಮ ಏನ್ ಕಳಿಸಿದಾನಂದ್ರೆ, ಅಣ್ಣ ನಾನು ಸ್ಟಿಂಗ್ ಕುಡಿದು 4 ದಿನ ಆಯ್ತು, ಅದಕ್ಕಾಗಿ 50 ರೂಪಾಯಿ ಹಾಕಿ ಅಣ್ಣ ಪ್ಲೀಸ್ ಅಂತ ಮೆಸೇಜ್ ಮಾಡ್ಯಾನ. ಅಮ್ಮ 100 ರೂಪಾಯಿ ಹಾಕಿನ, ಅದ್ರ ಜೊತೆನು ಸಿಗರೇಟ್ನು ತಗೊಂಡ್ ಸೇದು. ಸಿಗರೇಟ್ನು ತಗೋತಮ್ಮ. ಕುಬೇರ್ ಅವ್ರ ಕಸಿನ್ ಸಿಸ್ಟರ್ ಅವ್ರ ಕೊನೆ ಮೊಮ್ಮಗ ಕಂಡ್ರಿ. ಅವ್ನು ಯಾರೋ ಸ್ಟಿಂಗ್ ಕುಡಿದು ಶುಗರ್ ಬರ್ಸ್ಕೊಳ್ಳೋಣ ಅಂತ ಇದ್ರೆ, ಅವ್ನು ಕ್ಯಾನ್ಸರ್ ಬರಲಿ ಅಂತ ಅಂದ್ಬಿಟ್ಟು ಸಿಗರೇಟ್ನ ಸ್ಪಾನ್ಸರ್ ಮಾಡ್ತಾನೆ ಸಿಂಗ್ಲಿಕ. ತಪ್ಪು ಇವ್ರದಲ್ಲ. ಮನೇಲಿ ಮೊಬೈಲ್ ಬಿಟ್ಬಿಟ್ಟು ಅಪ್ಪ ಅಮ್ಮ ಹೊರಗಡೆ ಕೆಲ್ಸಕ್ಕೆ ಹೋಗ್ಬಿಡ್ತಾರಲ್ಲ, ಬಂದಿರೋ ಗೃಹಲಕ್ಷ್ಮಿ ಅಮೌಂಟ್ನ ಇವ್ರು ಅಭ್ಯಾಸ ಮಾಡ್ಬಿಟ್ಟು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಶೋಕಿ ಮಾಡೋದು. ಆಮೇಲೆ ಅವ್ರು ತಲೆ ಬಿಡ್ಕೊಂಡು ಎಲ್ಲಿ 3 ತಿಂಗಳಿಂದ ದುಡ್ಡೇ ಬರಲಿಲ್ಲ ಅಂತ ಅಂದ್ಬಿಟ್ಟು ಯೋ ಅಕೌಂಟು ಊರ್ನಾಗ ಇದ್ಯಾ ಇಲ್ವಾ ನೀನು? ಎಲ್ಲೋಗಿದ್ಯಾ ನೀನು? ಎಲ್ಲಯ್ಯ ನಂದು ಗೃಹಲಕ್ಷ್ಮಿ ದುಡ್ಡು ಆಗ್ತೀನಿ ಅಂತ ಹೇಳ್ದೆ ತಾನೆ. ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂತ ಮನೆ ತಕ್ಕಿಂತ ಬ್ಯಾಂಕ್ ತಕ ಓಡಾಡ್ಬೇಕು ಹೇಳು ನೀನು? ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಹಾಕಕ್ಕಾಗಲ್ವೇನಯ್ಯ ನಾನು? ಅಲ್ಲಿ ಬ್ಯಾಂಕ್ ತಕ ಹೋದ್ರೆ ಅಲ್ಲಿ ಉಗ್ದಾಡ್ತಾರೆ. ಹಿಂಗ ಆಡೋದು. 2 ವರ್ಷ ಹೋದ್ರೆ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ. ಯಾವ ಕಾಲೇಜ್ಗೆ ಹಾಕೋದು? ಲಕ್ಷಾಂತರ ರೂಪಾಯಿ ಡೊನೇಷನ್ ಕೇಳಿದ್ರೆ ಫೀಸ್ ಹೆಂಗ್ ಕಟ್ಟೋದು ಅಂತ ಅಪ್ಪ ಅಮ್ಮ ತಲೆ ಉಳ ಬಿಡ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಿದ್ರೆ, ಇಲ್ಲಿ ಮಕ್ಕಳು ಸಿಗರೇಟು, ಗಾಂಜಾ, ವಿಮಲು, ಗುಟ್ಕಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಾನ್ಸರ್ಶಿಪ್ ಮಾಡೋದು. ಅದು ಅಪ್ಪ ಅಮ್ಮನ ದುಡ್ಡಲ್ಲಿ. ಮಮ್ಮಿ ದುಡ್ಡನ್ನ ಮಗ ಹಿಂಗ್ ಮುಂಡಾಯಿಸಿದ್ರೆ ನಾನು ಯಾರಿಗೆ ಕಡಿಮೆ ಅಂತ ಅಕ್ಕ ಡ್ಯಾಡಿದ್ ಓಟಿ ಮಾಡಿ ಬಂದಿರೋ ಪೇಮೆಂಟ್ ಅಲ್ಲಿ ಬೋಟಿ ತರ ಹೆಂಗ ಅನ್ಸ್ತೋಳು ನೋಡ್ ಬನ್ನಿ. ಸಿಸ್ಟರ್, ನಮ್ಮ ಹಾಸ್ಪಿಟಲ್ ಅಲ್ಲಿ ICU ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನನ್ನ ಹತ್ರ ಮೇಂಟೆನೆನ್ಸ್ ಗೆ 1 ರೂಪಾಯಿ ಇಲ್ಲ ಸಿಸ್ಟರ್, ತುಂಬಾ ಭಯ ಆಗ್ತಿದೆ. ಒನ್ಗೆ ಅಮೌಂಟ್ ಕೊಡ್ತೀರಾ ಪ್ಲೀಸ್? ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ, ಸ್ಯಾಲರಿ ಬಂದ್ರೆ ರಿಟರ್ನ್ ಕೊಡ್ತೀನಿ ಸಿಸ್ಟರ್, ಪ್ಲೀಸ್ ರಿಪ್ಲೈ ಮಾಡಿ. ನೀವು ಒನ್ಗೆ ಅಮೌಂಟ್ ಕೇಳಿದ್ರಿ, ಚೆಕ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ತಂಗಿ, ಅದು ICU ಕಣಮ್ಮ, ಇಂಟೆನ್ಸಿವ್ ಕ್ಯೂರ್ ಯೂನಿಟ್ ಅಂತಾರ. ಅದು ಐಸ್ ಮಾಡೋ ಫ್ರೀಸರ್ ಅಲ್ಲ, ಕಂಡೆನ್ಸರ್ ಹೋಗ್ಬಿಟ್ಟಾಯ್ತು, ಹೊಸ ಹಾಕ್ಸ್ಕೊಂಡ್ಬಿಡೋಣ ಅನ್ನೋದಕ್ಕೆ. ಒಳ್ಳೆ 6-700 ರೂಪಾಯಿ ಪೊಂಗು ಅಂದ್ರೆ ಲಾಲ್ಬಾಗೆ ನಂದು ಅಂತಿರಲ್ರೇಮ್ಮ ನೀವು. ಫಸ್ಟ್ ನಿಂಗೆ 150 ರೂಪಾಯಿ ನಾನೇ ಕೊಡ್ತೀನಿ, ಫೋನ್ ಪೇ ಸ್ಕ್ಯಾನರ್ ಇದ್ರೆ ಕಳಿಸೋ, ನಂಗೆ DM ಮಾಡು. ಫಸ್ಟ್ ಆ ಮೊಬೈಲ್ ಪ್ಯಾನಲ್ನ ಚೇಂಜ್ ಮಾಡ್ಕೊ, ಆಮೇಲೆ ಬೇರೆಯವ್ರಿಗೆ ದುಡ್ಡು ಹಾಕು ಅಂತ ಕಂಡ್ಕೊಂಡವ್ರಿಗೆ. ಸೊ ಗೈಸ್, ಒಂದಂತೂ ಸತ್ಯ, ಕೇಳೋರಿಗೆ ನಿಜವಾಗ್ಲೂ ಕಷ್ಟ ಇರಬೇಕು, ಕೊಡೋರಿಗೆ ಕೊಡೋವಂಥ ಒಳ್ಳೆ ಮನಸ್ಸಿರಬೇಕು, ಆಯ್ತಾ? ಕಷ್ಟ ಇಲ್ದಲೆ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಇನ್ನೊಂದು ಮತ್ತೊಂದು ಅಂತ ಸುಳ್ಳು ಹೇಳಿಸ್ಕೊಳ್ಳೋದು, ಕೊಡೋಕೆ ಇಷ್ಟ ಇಲ್ದೋದ್ರು ಲೈಕು ಫಾಲೋವರ್ಸ್ಗೋಸ್ಕರ ಆಗದೆ ಅಂತ ಹಾಕೋದು, 2 ಶ್ರೇಯಸ್ ಅಲ್ಲ, ಶೋಭೆ ತರಲ್ಲ. ಅದಂತೂ ಫಿಕ್ಸು ಬರ್ದಿಟ್ಕೊಳ್ಳಿ. ಹೆಂಗೆ ಅಂದ್ಬಿಟ್ಟು ಯಾರೂ ಆಗ್ತಿಲ್ಲ ಅಂತಲ್ಲ, ಹಾಕೋರು ತುಂಬ ಜನ ನನ್ನ ಸ್ನೇಹಿತರೇ ಇದ್ದಾರೆ, ಅವ್ರು ಆಗ್ತಿದ್ದಾರೆ, ನಿಜವಾಗ್ಲೂ ಮಾಡೋ ಅಂಥ ಕೆಲಸ ಮಾಡ್ತಿದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ಇವರೆಲ್ಲ ಅವ್ರು ನೋಡಿ ಇನ್ಸ್ಪೈರ್ಡ್ ಆಗಿ ಮಾಡ್ತೀನಿ ಅಂತ ಹೋಗ್ತಿದ್ದಾರೆ. ಬಟ್ ಇವ್ರ ಟಾರ್ಗೆಟ್ ಒಂದೇ, ಲೈಕು, ಫಾಲೋವರ್ಸು, ಕಮೆಂಟು, ಪ್ರೊಫೈಲ್ ಎಂಗೇಜ್ಮೆಂಟು. ನನ್ನ ಬಾಯ್.